ಕಥೆಯ ಹಿನ್ನೆಲೆ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ದೊಡ್ಡ ಮರದ ತುದಿಯಲ್ಲಿ ಮೊಲಗಳ ಗುಂಪೊಂದು ವಾಸಿಸುತ್ತಿತ್ತು. ಈ ಮೊಲಗಳು ತುಂಬಾ ಚುರುಕಾಗಿದ್ದವು ಮತ್ತು ತಮ್ಮ ಸಣ್ಣ ಗೂಡಿನಲ್ಲಿ ಸಂತೋಷವಾಗಿ ಜೀವಿಸುತ್ತಿದ್ದವು. ಆದರೆ ಆ ಕಾಡಿನಲ್ಲಿ ಒಂದು ದೊಡ್ಡ ಹಾವು ಇತ್ತು. ಅದು ಆಗಾಗ ಮೊಲಗಳನ್ನು ತಿನ್ನುತ್ತಿತ್ತು. ಈ ಹಾವು ಮೊಲಗಳಿಗೆ ದೊಡ್ಡ ಭಯವಾಗಿತ್ತು. ಹಾವಿನ ಭಯದಿಂದಾಗಿ ಮೊಲಗಳು ತಮ್ಮ ಗೂಡಿನಿಂದ ಹೊರಗೆ ಬರಲು ಹೆದರುತ್ತಿದ್ದವು. ಆದರೆ ಈ ಗುಂಪಿನಲ್ಲಿ ಒಂದು ಚಿಕ್ಕ ಆದರೆ ಬುದ್ಧಿವಂತ ಮೊಲವಿತ್ತು. ಇದರ ಹೆಸರು ಚಿತ್ರಗ್ರೀವ. ಚಿತ್ರಗ್ರೀವ ತನ್ನ ಗುಂಪಿನ ಎಲ್ಲಾ ಮೊಲಗಳಿಗಿಂತ ಚಾಣಾಕ್ಷನಾಗಿತ್ತು. ಇದು ಯಾವಾಗಲೂ ಕಷ್ಟದ ಸಮಯದಲ್ಲಿ ತನ್ನ ತಂತ್ರದಿಂದ ಗುಂಪನ್ನು ರಕ್ಷಿಸುತ್ತಿತ್ತು. ಒಂದು ದಿನ ಚಿತ್ರಗ್ರೀವನ ಗುಂಪಿನ ಕೆಲವು ಮೊಲಗಳು ಆಹಾರಕ್ಕಾಗಿ ಕಾಡಿಗೆ ಇಳಿಯಿತು. ಆದರೆ ದುರದೃಷ್ಟವಶಾತ್ ಆ ದೊಡ್ಡ ಹಾವು ಅವುಗಳನ್ನು ಕಂಡಿತು. ಹಾವು ತನ್ನ ತೀಕ್ಷ್ಣವಾದ ಕಣ್ಣುಗಳಿಂದ ಮೊಲಗಳನ್ನು ಗುರಿಯಿಟ್ಟು ತನ್ನ ದೊಡ್ಡ ಬಾಯಿಯಿಂದ ಒಂದೊಂದಾಗಿ ತಿನ್ನಲು ಶುರುಮಾಡಿತು. ಈ ದೃಶ್ಯವನ್ನು ಕಂಡ ಚಿತ್ರಗ್ರೀವನಿಗೆ ತನ್ನ ಗುಂಪಿನ ರಕ್ಷಣೆಗಾಗಿ ಏನಾದರೂ ಮಾಡಬೇಕು ಎಂದು ಅನಿಸಿತು. ಚಿತ್ರಗ್ರೀವನ ಯೋಜನೆ. ಚಿತ್ರಗ್ರೀವ ತನ್ನ ಗುಂಪಿನ ಎಲ್ಲಾ ಮೊಲಗಳನ್ನು ಒಟ್ಟುಗೂಡಿಸಿತು. ನಾವು ಈ ರೀತಿಯೇ ಭಯದಲ್ಲಿ ಬದುಕಿದರೆ ಒಂದು ದಿನ ಎಲ್ಲರೂ ಈ ಹಾವಿನ ಆಹಾರವಾಗುತ್ತೇವೆ. ಈಗ ಒಂದು ತಂತ್ರದಿಂದ ಈ ಹಾವನ್ನು ಸೋಲಿಸಬೇಕು ಎಂದು ಚಿತ್ರಗ್ರೀವ ಹೇಳಿತು. ಆದರೆ ಇತರ ಮೊಲಗಳಿಗೆ ಚಿತ್ರಗ್ರೀವನ ಮಾತುಗಳು ಗೊಂದಗುಂಗುವಂತೆ ಕಾಣಿಸಿದವು. ನಾವು ಸಣ್ಣ ಮೊಲಗಳು ಆ ದೊಡ್ಡ ಹಾವಿನ ಮುಂದೆ ಏನು ಮಾಡಬಹುದು ಎಂದು ಕೆಲವು ಮೊಲಗಳು ಕೇಳಿದವು. ಆದರೆ ಚಿತ್ರಗ್ರೀವ ತನ್ನ ಯೋಜನೆಯನ್ನು ವಿವರಿಸಿತು. ನಾವು ಶಕ್ತಿಯಿಂದ ಹಾವನ್ನು ಎದುರಿಸಲಾಗದಿದ್ದರೂ ನಮ್ಮ ಬುದ್ಧಿಯಿಂದ ಖಂಡಿತವಾಗಿಯೂ ಗೆಲ್ಲಬಹುದು. ಈ ಕಾಡಿನಲ್ಲಿ ಒಂದು ದೊಡ್ಡ ಗಿಡಗಂಟಿಗಳ ಗುಂಪು ಇದೆ. ಆ ಗಿಡಗಂಟಿಗಳು ತಮ್ಮ ಶತ್ರುವಾದ ಯಾರನ್ನಾದರೂ ಕಂಡರೆ ಒಟ್ಟಿಗೆ ದಾಳಿ ಮಾಡುತ್ತವೆ. ನಾವು ಈ ಗಿಡಗಂಟಿಗಳನ್ನು ಉಪಯೋಗಿಸಿಕೊಂಡು ಹಾವನ್ನು ಸೋಲಿಸಬಹುದು ಎಂದು ಚಿತ್ರಗ್ರೀವ ತನ್ನ ತಂತ್ರವನ್ನು ಹೇಳಿತು. ತಂತ್ರದ ಜಾರಿಗೊಳಿಸುವಿಕೆ. ಚಿತ್ರಗ್ರೀವ ತನ್ನ ಗುಂಪಿನ ಕೆಲವು ಧೈರ್ಯವಾದ ಮೊಲಗಳನ್ನು ಕರೆದುಕೊಂಡು ಕಾಡಿನ ಆ ಭಾಗಕ್ಕೆ ಹೋಗಿತು. ಅಲ್ಲಿ ಗಿಡಗಂಟಿಗಳ ಗುಂಪು ಇತ್ತು. ಗಿಡಗಂಟಿಗಳ ಗೂಡಿನ ಹತ್ತಿರ ಒಂದು ಚಿಕ್ಕ ಗುಂಡಿಯನ್ನು ತೋಡಿತು. ಆ ಗುಂಡಿಯಲ್ಲಿ ಕೆಲವು ರುಚಿಯಾದ ಆಹಾರವನ್ನು ಇಟ್ಟಿತು. ಈ ಆಹಾರದ ವಾಸನೆಗೆ ಆಕರ್ಷಿತವಾದ ಗಿಡಗಂಟಿಗಳು ಗುಂಡಿಯ ಬಳಿ ಬಂದವು. ಚಿತ್ರಗ್ರೀವ ಮತ್ತು ಅದರ ಗುಂಪಿನ ಮೊಲಗಳು ಆ ಗಿಡಗಂಟಿಗಳನ್ನು ತಮ್ಮ ಗೂಡಿನ ಹತ್ತಿರಕ್ಕೆ ಕರೆತಂದವು. ಗಿಡಗಂಟಿಗಳು ತಮ್ಮ ಗೂಡಿನ ಹೊರಗೆ ಆಹಾರವನ್ನು ಕಂಡು ಸಂತೋಷಗೊಂಡವು. ಆದರೆ ಆ ಸಮಯದಲ್ಲಿ ಚಿತ್ರಗ್ರೀವ ತನ್ನ ಗುಂಪಿನ ಇತರ ಮೊಲಗಳಿಗೆ ಒಂದು ದೊಡ್ಡ ಶಬ್ದವನ್ನು ಮಾಡಲು ಸೂಚಿಸಿತು. ಈ ಶಬ್ದಕ್ಕೆ ಆಕರ್ಷಿತವಾದ ಹಾವು ತನ್ನ ಗುಹೆಯಿಂದ ಹೊರಬಂದಿತು. ಆದರೆ ಹಾವು ಗಿಡಗಂಟಿಗಳ ಗೂಡಿನ ಹತ್ತಿರಕ್ಕೆ ಬಂದಾಗ ಗಿಡಗಂಟಿಗಳು ತಮ್ಮ ಶತ್ರುವನ್ನು ಕಂಡು ಒಟ್ಟಿಗೆ ದಾಳಿ ಮಾಡಿದವು. ಹಾವಿನ ಮೇಲೆ ಗಿಡಗಂಟಿಗಳು ತಮ್ಮ ಕೊಂಕಿನಿಂದ ಚುಚ್ಚಿದವು. ಹಾವಿಗೆ ತಡೆದುಕೊಳ್ಳಲಾಗಲಿಲ್ಲ ಮತ್ತು ಅದು ತನ್ನ ಜೀವವನ್ನು ಕಳೆದುಕೊಂಡಿತು. ಕಥೆಯಿಂದ ಕಲಿಯುವ ಪಾಠ. ಈ ಕಥೆಯಿಂದ ನಾವು ಕಲಿಯುವ ಪಾಠವೆಂದರೆ ಶಕ್ತಿಯಿಂದ ಗೆಲ್ಲಲಾಗದಿದ್ದರೂ ಬುದ್ಧಿಯಿಂದ ಯಾವುದೇ ದೊಡ್ಡ ಸಮಸ್ಯೆಯನ್ನು ಎದುರಿಸಬಹುದು. ಚಿತ್ರಗ್ರೀವನಂತೆ ತಂತ್ರದಿಂದ ಮತ್ತು ಯೋಜನೆಯಿಂದ ಕೆಲಸ ಮಾಡಿದರೆ ಯಾವುದೇ ಶತ್ರುವನ್ನಾದರೂ ಸೋಲಿಸಬಹುದು. ಈ ಕಥೆಯು ಧೈರ್ಯ, ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ತಿಳಿಸುತ್ತದೆ. ಕಥೆಯ ವಿಶ್ಲೇಷಣೆ. ಈ ಕಥೆಯು ಪಂಚತಂತ್ರದ ಮಿತ್ರಭೇದ, ಮಿತ್ರರ ನಡುವಿನ ಒಡಕು ಅಥವಾ ಅತಂತ್ರದಿಂದ ಗೆಲುವು ಎಂಬ ವಿಭಾಗಕ್ಕೆ ಸೇರಿದೆ. ಇದು ಜಾನಪದ ಕಥೆಯಾಗಿದ್ದರೂ ಇದರಲ್ಲಿ ಆಧುನಿಕ ಜೀವನಕ್ಕೆ ಸಂಬಂಧಿಸಿದ ಹಲವಾರು ಪಾಠಗಳಿವೆ. ಉದಾಹರಣೆಗೆ, ಈ ಕಥೆಯಿಂದ ನಾವು ಕಲಿಯಬಹುದು ಬುದ್ಧಿಯ ಮಹತ್ವ. ಚಿತ್ರಗ್ರೀವ ತನ್ನ ಶಕ್ತಿಯಿಂದಲ್ಲ, ಆದರೆ ತನ್ನ ಬುದ್ಧಿಯಿಂದ ಗೆದ್ದಿತು. ಇದು ಜೀವನದಲ್ಲಿ ಕಷ್ಟದ ಸಂದರ್ಭಗಳಲ್ಲಿ ತಂತ್ರದಿಂದ ಯೋಚಿಸುವ ಮಹತ್ವವನ್ನು ತಿಳಿಸುತ್ತದೆ. ಒಗ್ಗಟ್ಟಿನ ಶಕ್ತಿ. ಚಿತ್ರಗ್ರೀವ ಒಬ್ಬಂಟಿಯಾಗಿ ಹಾವನ್ನು ಎದುರಿಸಲಿಲ್ಲ, ತನ್ನ ಗುಂಪಿನ ಸಹಾಯವನ್ನು ತೆಗೆದುಕೊಂಡಿತು. ಇದು ತಂಡದ ಕೆಲಸದ ಮಹತ್ವವನ್ನು ತೋರಿಸುತ್ತದೆ. ಪರಿಸರದ ಉಪಯೋಗ. ಚಿತ್ರಗ್ರೀವ ತನ್ನ ಸುತ್ತಲಿನ ಪರಿಸರವನ್ನು, ಗಿಡಗಂಟಿಗಳನ್ನು ತನ್ನ ಯೋಜನೆಗೆ ಬಳಸಿಕೊಂಡಿತು. ಇದು ಸಮಸ್ಯೆಯನ್ನು ಎದುರಿಸಲು ಲಭ್ಯವಿರುವ ಸಂಪನ್ಮೂಲಗಳನ್ನು ಬುದ್ಧಿಯಿಂದ ಬಳಸಿಕೊಳ್ಳುವುದನ್ನು ಕಲಿಸುತ್ತದೆ. ಆಧುನಿಕ ಸಂದರ್ಭದಲ್ಲಿ ಕಥೆಯ ಪ್ರಸ್ತುತತೆ. ಈ ಕಥೆಯು ಆಧುನಿಕ ಜೀವನದಲ್ಲಿಯೂ ಸಾಕಷ್ಟು ಪ್ರಸ್ತುತವಾಗಿದೆ. ಉದಾಹರಣೆಗೆ, ವ್ಯಾಪಾರದಲ್ಲಿ, ಶಿಕ್ಷಣದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಸವಾಲುಗಳನ್ನು ಎದುರಿಸಲು ಶಕ್ತಿಯಷ್ಟೇ ಅಲ್ಲ, ಬುದ್ಧಿಯೂ ಮುಖ್ಯ. ಒಂದು ಸಣ್ಣ ಸಂಸ್ಥೆ ದೊಡ್ಡ ಸಂಸ್ಥೆಯೊಂದಿಗೆ ಸ್ಪರ್ಧಿಸಲು ತಂತ್ರಗಳನ್ನು ಬಳಸಿಕೊಳ್ಳಬಹುದು. ಇದು ಚಿತ್ರಗ್ರೀವನ ಕಥೆಯನ್ನು ಒಂದು ರೀತಿಯಲ್ಲಿ ಪ್ರತಿಬಿಂಬಿಸುತ್ತದೆ. ತೀರ್ಮಾನ. ಮೊಲದ ಕುತಂತ್ರ, ಬುದ್ಧಿ ಎಂಬ ಈ ಪಂಚತಂತ್ರ ಕಥೆಯು ಸರಳವಾದ ರೀತಿಯಲ್ಲಿ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ. ಚಿತ್ರಗ್ರೀವನಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲು ಧೈರ್ಯ, ಬುದ್ಧಿ ಮತ್ತು ಒಗ್ಗಟ್ಟನ್ನು ಬಳಸಿಕೊಳ್ಳಬೇಕು.
ಈ ಕಥೆಯು ಮಕ್ಕಳಿಗೆ ಮಾತ್ರವಲ್ಲ ಎಲ್ಲರಿಗೂ ಸ್ಫೂರ್ತಿಯಾಗಿದೆ.